ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಪಾರ್ಟ್ 18. ನಿಮ್ಮ ಹೇಟರ್ಸ್ ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಸೊ ಅವರ ಪಾಪದ ಬುತ್ತಿ ತುಂಬಕ್ಕೆ ಇನ್ನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡೋಣ, ಓಕೆನಾ. ಸೊ ಇಲ್ಲಿ 2 ಪೈಲ್ಸ್ ಇದೆ, ಅಂದರೆ 2 ಗುಂಪು ಮಾಡಿದ್ದೀನಿ. ಸೊ ಒಂದು ಈ ಬ್ಲೂ, ಓಕೆನಾ, ಇದು ಪ್ಲಸ್ ಟ್ಯಾರೋ ಡೆಕ್, ಇದು ಗ್ರೀನ್ ಕಲರ್ ಇರುತ್ತಿದೆ, ಓಕೆನಾ. ಗ್ರೀನ್ ಟ್ಯಾರೋ ಡೆಕ್ ಇದೆ ಇದು. ಎರಡನೇದು ಆರೆಂಜ್ ವಿತ್ ದಿಸ್ ಗೋಲ್ಡನ್ ಕಲರ್. ವಾವ್ ಓಕೆ, ಸೊ ಇದು ಗೋಲ್ಡನ್ ಕಲರ್, ಓಕೆನಾ. ಸೆಲೆಕ್ಟ್ ಮಾಡ್ಕೊಳ್ಳಿ. ಏನು ಯಾರು ಎನರ್ಜಿ ಪಿಕ್ ಆಗುತ್ತೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಏನು ಹೇಳಿಸ್ತಾರೆ ನನಗೆ ಗೊತ್ತಿಲ್ಲ. ಬಟ್ ಟಾಪಿಕ್ ಅಥವಾ ಥೀಮ್ ಮಾತ್ರ ನಮ್ಮದು ಆ್ಯಸ್ ಯೂಶ್ವಲ್ ಲೈಕ್ ಪಾರ್ಟ್ 18, ಓಕೆನಾ. ಸೊ ಮುಂದುವರಿತಾ ಇದೆ. ಸೊ ನೆಕ್ಸ್ಟ್ ನೋಡೋಣ ಏನು ಹೇಟರ್ಸ್ ಇನ್ನೇನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ. ಸೊ ಫಸ್ಟು ಶುರು ಮಾಡೋಣ. ಪೈಲ್ 1, ಓಕೆನಾ. ಸೊ ಯಾರೆಲ್ಲ ಪೈಲ್ 1 ತೊಗೊಂಡಿದ್ದೀರಾ, ಸೆಲೆಕ್ಟ್ ಮಾಡಿದ್ದೀರಾ, ಇದು ಬ್ಲೂ ಕಲರ್ ಮತ್ತು ಇದು ಗ್ರೀನ್, ಓಕೆನಾ. ಗ್ರೀನ್ ಟ್ಯಾರೋ ಡೆಕ್ಕು ಇದು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಎಸ್ ಬಾಬಾ ಪ್ಲೀಸ್ ಗೈಡ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಓಕೆ, ಸೊ ನೀವು ಯಾರೆಲ್ಲ ಪೈಲ್ 1 ಸೆಲೆಕ್ಟ್ ಮಾಡಿದ್ದೀರಾ, ಓಕೆನಾ. ಸೊ ಫಸ್ಟು ಏನು ಹೇಳ್ತಾ ಇದ್ದಾರೆ, ಹಾರ್ಟ್ ನಿಮ್ಮದು, ನಿಮ್ಮ ಹಾರ್ಟ್ ತುಂಬ ಪ್ಯೂರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರ ಬಗ್ಗೆನೂ, ಓಕೆನಾ, ಯಾರ ಬಗ್ಗೆನೂ ಒಂದು ಕೆಟ್ಟದಾಗಿ ಯೋಚನೆ ಮಾಡೋದಾಗಲಿ, ಕೆಟ್ಟದು ಬಯಸೋದಾಗಲಿ ಆ ಥರ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಫಸ್ಟು, ಓಕೆನಾ. ಆ್ಯಂಡ್ ನಿಮ್ಮ ಹಾರ್ಟ್ ಚಕ್ರ, ಹಾರ್ಟ್ ಚಕ್ರ ಕ್ಲೀನ್ಸ್ ಆಗಿದೆ. ಅಂದರೆ ಇಷ್ಟು ದಿವಸ ನೀವು ಸಿಕ್ಕಾಪಟ್ಟೆ ನೋವು ಅನುಭವಿಸಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಎಷ್ಟು ವರ್ಷ ನನಗೆ ಗೊತ್ತಿಲ್ಲ, ಅಂತೂ ನೀವು ಏನೋ ಒಂದು ಮೇಜರ್ ಯೋಚನೆ, ಮೇಜರ್ ಚಿಂತೆ ಮತ್ತು ಮೇಜರ್ ದುಃಖದಿಂದ ಆಚೆ ಬಂದಿದ್ದೀರಾ ಇವಾಗ ಅಂತಲೂ ಹೇಳ್ತಾ ಇದ್ದಾರೆ. ಮತ್ತು ಇದು ಯಾವ ಥರ ಆಗೋಗಿತ್ತು ನಿಮಗೆ ಇಷ್ಟು ದಿನ ಅಂತಂದರೆ, ನಿಮಗೆ ಒಂಥರ ಥ್ರೋಟ್ ಚಕ್ರ ಬ್ಲಾಕ್ ಆಗೋಗಿತ್ತು ಅಂತ ಹೇಳ್ತಿದ್ದಾರೆ. ಅಂದರೆ ಮಾತಾಡೋಕ್ಕೆ ಆಗ್ತಿರಲಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಹುದುಗಿದ್ದ ನೋವು, ದುಃಖ, ಸಂಕಟ ಅದನ್ನು ತೋರಿಸ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಹೇಳ್ಕೊಂಡ್ರೆ ಜನಗಳಿಗೆ ಅರ್ಥ ಆಗ್ತಾ ಇರಲಿಲ್ಲ. ಮತ್ತು ನೀವು ಸಿಕ್ಕಾಪಟ್ಟೆ ದುಃಖ ಪಟ್ಟಿದ್ರಿ. ನಿಮ್ಮ ಥ್ರೋಟ್ ಚಕ್ರ ಬ್ಲಾಕ್ ಆಗೋಗಿತ್ತು, ಮಾತಾಡೋಕ್ಕೆ ಹಿಂಜರಿಕೆ ಇತ್ತು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಶುರು ಮಾಡೋಣ, ಓಕೆನಾ. ಸೊ ಇವಾಗ ಪೈಲ್ 1 ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ಸೊ ಎನರ್ಜಿ ಈ ಥರ ಬರ್ತಾ ಇದೆ, ಆಯ್ತಪ್ಪ. ಸೊ ನೋಡೋಣ ಏನು ಹೇಳುತ್ತಾರೆ, ನಿಮ್ಮ ಹೇಟರ್ಸ್ ಇನ್ನೇನು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಎಸ್ ಬಾಬಾ. ಬಾಬಾ ಪೈಲ್ 1 ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ, ಅವರ ಹೇಟರ್ಸ್ ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಓ ಮೈ ಗುಡ್ನೆಸ್. ಇಲ್ಲಿ ನೋಡಿದ್ರಾ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಫಸ್ಟೇನೇನೆ ಇನ್ನೇನು ಎಂಡಿಂಗ್ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ ಅಲ್ವಾ, ಈಗ ತೊಂದರೆ ಪಟ್ಟಿದ್ದೀರಾ, ಸಿಕ್ಕಾಪಟ್ಟೆ ನೋವು ಅನುಭವಿಸಿದ್ದೀರಾ, ಹೀಲ್ ಆಗಿದ್ದೀರಾ ಅಂತ ಏನು ಹೇಳಿದೆ ನಾನು. ಭಗವಂತ ಅದನ್ನೇ ಹೇಳ್ತಾ ಇದ್ದಾರೆ. 10 ಆಫ್ ಸೋರ್ಸು ಹೀಲ್ ಆಗಿ ಹೊಸ ಬಿಗಿನಿಂಗ್ ಶುರು ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಓಕೆ, ಎಸ್ ಬಾಬಾ. ಅಂದರೆ ಆ ಥರ ನಿಮ್ಮ ಹೇಟರ್ಸ್ ಮಾಡಿದ್ರು, ನಿಮ್ಮ ಅಂತ್ಯ ಆಗಬೇಕು ಅಂತ ಬಯಸಿದ್ರು. ಬಟ್ ನೀವು ಭಗವಂತನ ಯಾವ ರೀತಿ ನಂಬಿ ಎಷ್ಟು ಶ್ರದ್ಧೆ ಇಟ್ಟಿದ್ರಿ ಅಂತ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ. ಎಷ್ಟರ ಮಟ್ಟಕ್ಕೆ ಶ್ರದ್ಧೆ ಇಟ್ರಿ ನೀವು ಅಂತಂದರೆ ಭಗವಂತನೇ ಬಂದ್ಬಿಟ್ರು ನಿಮ್ಮನ್ನು ಕಾಪಾಡೋಕ್ಕೆ, ನಿಮ್ಮನ್ನು ಈ ನೋವಿಂದ ಆಚೆ ತರೋಕ್ಕೆ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಎಸ್ ಬಾಬಾ, ವಾಟ್ ಎಲ್ಸ್. ಓ ಮೈ ಗುಡ್ನೆಸ್. 3 ಜನ ಸೇರಿ ನಿಮ್ಮ
ನಿಮ್ಮ ಏನು ನಿಮಗೆ ಈ ರೀತಿ ತೊಂದರೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? 3 ಜನ. ಸೊ ಯಾವ ಥರ ಅಂತಂದರೆ ಫೈನಲಾಗಿ ನೀವು ಕ್ಲೋಸ್ ಆಗಬೇಕು, ಅದನ್ನೇ ಮಾಡಿದ್ದವರು. ಅರ್ಥ ಆಯ್ತಾ? ನೋಡಿ, ನಾನಿವಾಗ ಕಾರ್ಡ್ಸ್ ಯಾವ ಥರ ಬರುತ್ತೆ ನಾನು ಅದೇ ಥರನೇ ಹೇಳಬೇಕಾಗತ್ತೆ, ಮಾತಾಡಬೇಕಾಗತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಏಕೆಂದರೆ ನನಗೆ ಶುಗರ್ ಕೋಟ್ ಮಾಡಿ ಲೈಕ್ ಏನೂ ಇಲ್ಲ, ತೊಂದರೆ ಏನಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಏನು ಬರುತ್ತೆ ಕಾರ್ಡ್ಸು ಅದ್ರ ಸತ್ಯತೆ ಏನು ನಿಮಗೆ ತಿಳಿಸೋದೇ ನನ್ನ ಕೆಲಸ ಇಲ್ಲಿ. ಆಯಿತಾ? ಅದರಿಂದ ನೀವು ಎಚ್ಚೆತ್ಕೊಂಡು ಹುಷಾರಾಗಿ ಜೋಪಾನವಾಗಿರಬೇಕು ಅಷ್ಟೇ. ಅರ್ಥ ಆಯ್ತಾ? ಆ್ಯಂಡ್ ಅದಕ್ಕೆ ಅಂತ ನೀವು ಮನಸ್ಸಲ್ಲಿ ಹಾಗೆ ಇಟ್ಕೊಳ್ಳೋದು ಅಥವಾ ಮನಸ್ಸಿನಲ್ಲಿ ನಿಮ್ಮ ಹೇಟರ್ಸ್ ಬಗ್ಗೆ ಕೋಪ ಇಟ್ಕೊಂಡು ಅವ್ರ ಮೇಲೆ ಮತ್ತೆ ಇನ್ನೊಂದು ಥರ ಏನೋ ಬೇರೆ ಥರ ಗ್ರಡ್ಜ್ ತೋರಿಸ್ತೀನಿ ಅದಕ್ಕೆಲ್ಲ ಅಲ್ಲ. ಆಯಿತಾ? ಸೊ ನೀವು ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಾರ್ಡ್ಸ್ ಯಾವ ಥರ ಬರುತ್ತೆ ನಾನು ಅದೇ ಥರ ಹೇಳಲೇಬೇಕಾಗತ್ತೆ. ಆಯಿತಾ? ಹಿಂಸೆ ಆಗುತ್ತೆ, ನಾನು ಏನು ಮಾಡಲಿ? ಈ ಥರ ನೀವು ನೋವು ಅನುಭವಿಸಿದ್ದೀರಲ್ಲ, ಓಕೆನಾ? ನೀವು ಅನುಭವಿಸಿರೋ ನೋವಿದು. ನಾನೇನು ಹೊಸದಾಗಿ ಏನು ಕತೆ ಹೇಳ್ತಾ ಇಲ್ಲ. ಏನು ಬರ್ತೆ ಕಾರ್ಡ್ಸು, ಏನು ಭಗವಂತ ತೋರಿಸ್ತಾ ಹೋಗ್ತಾರೆ ಅದನ್ನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇದು ಶುರು ತೆಗಿಯೋಕ್ಕೂ ಮುಂಚೆನೇ ಹೇಳಿಸಿದ್ರು ನನಗೆ, ಕರೆಕ್ಟಾ? ನೀವು ಅಷ್ಟು ನೋವು ಅನುಭವಿಸಿದ್ದೀರಾ, ಅಷ್ಟು ದುಃಖ ಅನುಭವಿಸಿದ್ದೀರಾ ಅಂತ. ನಾನು ನೋಡಿ ಕಾರ್ಡ್ಸ್ ಯಾವ ಥರ ಬರ್ತಾಯಿದೆ, ನಾನೇನು ಮಾಡಲಪ್ಪ? ಸೊ ಏನು ಕಾರ್ಡ್ಸ್ ಬರುತ್ತೆ ನಾನು ಅದನ್ನು ಹೇಳಲೇಬೇಕಾಗತ್ತೆ. ಓಕೆನಾ? ಎಸ್ ಬಾಬಾ, ವಾಟ್ ಎಲ್ಸ್? ಇನ್ನೊಂದು ವಿಷಯ ಹೇಳಿಬಿಡು ಅಂತಿದ್ದಾರೆ. ಇನ್ನೊಂದು ಏನಂದರೆ, ಈಗ ರೀಸೆಂಟಾಗಿ ಲಾಸ್ಟ್ ವೀಕಲ್ಲೋ ಏನೋ ಒಂದು ವಿಡಿಯೋ ಮಾಡಿದ್ದೆ. ಏನಂತಂದರೆ ಅದೇ ಏನೋ ಮದುವೆ ವಿಷಯಕ್ಕೆ ಅಂತ ಹೇಳಿ ಒಂದು ಕಾರ್ಡ್ ಬಂದಿತ್ತು. ಮದುವೆ ಆಗ್ತಿರೋದೇ ದುಡ್ಡು ಕಾಸು ವಿಚಾರಕ್ಕೆ ಅನ್ನೋ ಥರ ಒಂದು ವಿಡಿಯೋ ಮಾಡಿಸಿದ್ರು ಭಗವಂತ. ಸೊ ಅದ್ರ ಬಗ್ಗೆ ಮಾತಾಡು ಅಂತ ಹೇಳ್ತಾ ಇದ್ದಾರೆ. ಸೊ ಏನಂತಂದರೆ ಅದರಲ್ಲಿ ನೋಡಿ, ಈಗ 10 ಜನಕ್ಕೆ ಮದುವೆ ಸೆಟ್ ಆಗಿರುತ್ತೆ, ಮದುವೆ ಫಿಕ್ಸ್ ಆಗಿರುತ್ತೆ. ಅದಕ್ಕೆ ಅಂತ ಇರೋರೆಲ್ಲ ಕೆಟ್ಟೋರು, ಇರೋರೆಲ್ಲ ಬರೀ ದುಡ್ಡುಗೋಸ್ಕರ ಮದುವೆ ಆಗ್ತಾರೆ ಅಂತ ಖಂಡಿತ ಹೇಳ್ತಾ ಇಲ್ಲ. ಆಯಿತಾ? ಆ್ಯಂಡ್ ಇನ್ನೊಂದೇನು ಅಂದರೆ, ಯಾರೇ ಆಗಲಿ ಮದುವೆ ಮಾಡ್ತಾರೆ ಅಂತಂದರೆ ಒಂದು ಹೆಣ್ಮಗುನ ಒಂದು ಕೊಡ್ತಾ ಇದ್ದಾರೆ ಅಂತಂದರೆ ಒಂದು ಸ್ಟೆಬಿಲಿಟಿ ನೋಡ್ತಾರೆ. ಯಾರೇ ಪೇರೆಂಟ್ಸ್ ಆದ್ರೂ ಒಂದು ಸ್ಟೆಬಿಲಿಟಿ, ಚೆನ್ನಾಗಿರಬೇಕು ಮಕ್ಕಳು, ಖುಷಿಯಾಗಿರಬೇಕು ಅಲ್ಲಿ ಅಂತ ಬಯಸೋದು ಎಲ್ಲ ಪೇರೆಂಟ್ಸ್ ಕರ್ತವ್ಯ. ಅದು ನೋಡ್ತಾರೆ. ಆ್ಯಂಡ್ ಈವನ್ ಲವ್ ಮ್ಯಾರೇಜೇ ಆದ್ರೂ ಕೂಡ ಒಂದು ಸ್ಟೆಬಿಲಿಟಿ ಇರಬೇಕು, ನನ್ನ ಜೀವನದಲ್ಲಿ ಮುಂದೆ ಚೆನ್ನಾಗಿರ್ಬೇಕು ನಾನು ಅಂತ ಬಯಸೋದ್ರಲ್ಲಿ ತಪ್ಪಿಲ್ಲ, ಖಂಡಿತ ತಪ್ಪಿಲ್ಲ. ಬಟ್ ಅವತ್ತು ನಾವು ಮಾಡಿದ ವಿಡಿಯೋ ಯಾವ ಥರ ಅಂತಂದರೆ, ಇದೆಲ್ಲ ಯಾವ ಥರ ಅಂದರೆ ಎಕ್ಸ್ಟ್ರೀಮ್ ಹೊಟ್ಟೋಗಿದ್ದಾರೆ. ಅಂದರೆ ಕೈಗೆ ಮೀರಿದ್ದೀವೆಲ್ಲ ಅಂಥ ಒಂದು ಎನರ್ಜಿ ಇದು. ಅರ್ಥ ಆಯ್ತಾ? ಅಂದರೆ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ತೊಂದರೆ ಗ್ಯಾರಂಟಿ ಅನ್ನೋ ಥರ. ಯಾಕೆ ಅಂತಂದರೆ ಅವತ್ತು ಮಾಡಿಸಿರೋದು ಯಾತಕ್ಕೆ ಭಗವಂತ ಅಂದರೆ ಹೇಳ್ತೀನಿ, ಒಂದು 6-7 ಕೇಸಸ್ ನೋಡಿದ್ದೀನಿ ನಾನು. ಎಂತೆಂಥ ದುಃಖದಲ್ಲಿ, ಎಂತೆಂಥ ಕಷ್ಟದಲ್ಲಿ ಬಂದಿದ್ದಾರೆ ಅಂತಂದರೆ ಈಗಲೂ ಒದ್ದಾಡ್ತಾ ಇದ್ದಾರೆ. ಈಗಲೂ ಕೋರ್ಟ್ ಕೇಸ್ ಆಗಿದೆ, ಇವಾಗಲೂ ಒದ್ದಾಡ್ತಿದ್ದಾರೆ, ಈಗಲೂ ನರಳ್ತಾ ಇದ್ದಾರೆ. ಆಯಿತಾ? ಸೊ ಹೆಸರುಗಳು ಯಾರ್ದು ತೊಗೊಳೋದಿಲ್ಲ ನಾನು, ಫಸ್ಟಿಂದ ಹೇಳೋ ಥರ. ಅವ್ರುಗಳ ನೋವು ಏನು ಅನ್ನೋದು ಅವ್ರು ಅನುಭವಿಸೋರಿಗೆ ಗೊತ್ತು. ಆಯಿತಾ? ಅದಕ್ಕೋಸ್ಕರ ಅಂತ ಆ ಥರ ಬಂದಿದ್ದು ಅವತ್ತು ಆ್ಯಕ್ಚುಲಿ 6-7 ಕೇಸಸ್ ಇದೆ ಅಂತ ಹೇಳಿಸಿದ್ರು. ಬಟ್ ಇದು ಎಲ್ಲರಿಗೂ ಅನ್ವಯಿಸುತ್ತೆ, ಅಥವಾ ಮದುವೆಗೆ ಫಿಕ್ಸ್ ಆಗಿರೋರು ಎಲ್ಲರೂ ಆ ಥರ ಇರ್ತಾರೆ ಅಂತ ದಯವಿಟ್ಟು ಹಾಗೆಲ್ಲ ಅಂದ್ಕೋಬೇಡಿ. ಅದು ಮಾತಾಡೋ ರಭಸದಲ್ಲಿ ಯಾವ ಥರ ಇರುತ್ತೆ ಅಂದರೆ ಹೇಳಿಸ್ತಾರೆ ಆ ಥರ, ಹೌದು ಈ ಥರ ಇದೆ ಹೇಳು ಅಂತ ಹೇಳಬೇಕಾಗತ್ತೆ ನಾನು. ಹಾಗೆ ಅಂತ ನೀವು ಮನ್ಸಿಗೆ ತೊಗೊಂಡು ಅಯ್ಯೋ ನನ್ನ ಬಗ್ಗೆ ಹೇಳ್ತಿದ್ದಾರೆ ಅಂತ ದಯವಿಟ್ಟು ಯಾರೂ ಮನ್ಸಿಗೆ ಹಚ್ಕೋಬೇಡಿ. ಅರ್ಥ ಆಯ್ತಾ? ಇದು ಅದು ಆ ಒಂದು ಎಪಿಸೋಡು ನೀವು ನೋಡಿದ್ರೆ ಸಿಗುತ್ತೆ. ಆ್ಯಂಡ್ ಅವತ್ತಿಂದ ನನಗೆ ಇನ್ನೊಂದೇನಂತಂದರೆ, ಆ ಎಪಿಸೋಡ್ ಆದಮೇಲೆ ಸುಮಾರು ನೀವು ನಂಬ್ತಿರೋ ಬಿಡ್ತಿರೋ ಒಂದು 30 ಜನ ಸಬ್ಸ್ಕ್ರೈಬರ್ಸು ಹೋಗ್ಬಿಟ್ರು. ಲೈಕ್ ಸಬ್ಸ್ಕ್ರಿಪ್ಷನ್ ಡಿಲೀಟ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲ, ಅದು ಅವ್ರ ಇಚ್ಛೆ, ನಿಮ್ಮ ಇಚ್ಛೆ ಅದು ಸಬ್ಸ್ಕ್ರೈಬ್ ಮಾಡೋದು. ಬಟ್ ಇದೇನಂತಂದರೆ ಮೋಸ್ಟ್ಲಿ ಪಾಪ ಅವ್ರ ಮನಸ್ಸಿಗೂ ಅನಿಸಿರ್ಬೋದು, ಇದೇನಿದು ಈ ಥರ ವಿಡಿಯೋ ಬರ್ತಿದೆ, ನಾವೇನು ಅಂದರೆ ಜನ್ರಲ್ಲಾಗಿ ಹೇಳೋದಕ್ಕೂ ನೀನೇ ಹಿಂಗೆ ಮಾಡ್ತಿದ್ಯಾ ಅಂತ ಅಲ್ಲ ಅದು. ಆಯಿತಾ? ಅದೇನಂದರೆ ಜನರಲ್ ರೀಡಿಂಗ್ ಅಷ್ಟೇನೆ. ಅಂದರೆ ಯಾರೋ ಇದ್ದಾರೆ, ಖಂಡಿತ ಯಾರೋ ಒಂದು 6-7 ಕೇಸಸ್ ಇದ್ದೇ ಇರ್ತಾರೆ. ಆ ದುಡ್ಡುಗೋಸ್ಕರನೇ ಯಾರೋ ಮಾಡ್ತಾ ಇರೋದು, ಅದು 100% ಗ್ಯಾರಂಟಿ. ಬಟ್ ನೀವು ಅಂತ ಅಂದ್ಕೊಂಡು ಸುಮಾರು ಅವತ್ತು ಅಬ್ಸರ್ವ್ ಮಾಡಿದೆ ನಾನು.
ಒಂದು 25-30 ಸಬ್ಸ್ಕ್ರಿಪ್ಷನ್ ಏನಿತ್ತು ಫುಲ್ ಡೌನ್ ಆಯಿತು. ಆ್ಯಂಡ್ ಅದು ಆ ವಿಡಿಯೋ ಆದಮೇಲೆ ದಯವಿಟ್ಟು ಕ್ಷಮಿಸಿ. ನಿಮ್ಗೆ ಯಾರಿಗಾದರೂ ಆ ಥರ ಎಲ್ಲ ಹಿಂಸೆ ಆಗಿ ಬೇಜಾರಾಗಿದೆ ಅಂದರೆ ಕ್ಷಮಿಸಿ. ನಾನು ನಿಮಗೆ ಅಂತ ಹೇಳ್ತಾ ಇಲ್ಲ, ಇದು ಜನರಲ್ ವಿಡಿಯೋ. ಅದರಲ್ಲೂ ಹೇಳಿದ್ದೀನಿ ನಾನು, ಇನ್ನೂ ನಿಮಗೆ ಗ್ಯಾರಂಟಿ ಆಗಬೇಕು ಅಂತಂದರೆ ಖಂಡಿತ ಪರ್ಸನಲ್ ರೀಡಿಂಗ್ ತೊಗೋಬೇಕಾಗತ್ತೆ. ಸುಮ್ಮನೆ ಯಾವುದೋ ಇದು ಜನರಲ್ ರೀಡಿಂಗ್ ನಂದೇ ಅಂತ ಅಂದ್ಕೊಂಬಿಡೋಕ್ಕಾಗಲ್ಲ ನೀವು ಅಂತ, ಓಕೆನಾ. ಆ್ಯಂಡ್ ಪ್ರತಿಯೊಂದು ಮನೆಯಲ್ಲೂ ಮದುವೆ ಆ ಥರ ಮಾಡಬೇಕು ಅಂತಂದರೆ ಹೆಣ್ಣಿನ ಕಡೆಯವ್ರನ್ನೂ ನೋಡ್ತಾರೆ, ಒಳ್ಳೆ ಫ್ಯಾಮಿಲಿನ, ಚೆನ್ನಾಗಿರ್ತಾಳ, ಅಥವಾ ಮನೆಗೆ ಬಂದಮೇಲೆ ಮನೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಳ, ಮಗನ್ನ ಚೆನ್ನಾಗಿ ನೋಡ್ಕೋತಾಳ ಅನ್ನೋದು ಅಪ್ಪ ಅಮ್ಮಂಗೆ ಇದ್ದೇ ಇರುತ್ತೆ. ಅದೇ ಥರನೇ ಹೆಣ್ಣು ಹೆಣ್ಣೆತ್ತೋರ್ಗು ಅದೇ ಥರ ಇರುತ್ತೆ. ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋತಾರ, ಚೆನ್ನಾಗಿ ಒಂದು ಸ್ಟೆಬಿಲಿಟಿ ಇರುತ್ತಾ ಲೈಫಲ್ಲಿ, ಅವಳಿಗೊಂದು ಸ್ಥಾನಮಾನ ಇರುತ್ತಾ ಅವಳು ಹೋದ ಮನೆಯಲ್ಲಿ ಅಂತ ಖಂಡಿತ ಎಲ್ಲ ತಂದೆ ತಾಯಿ ಆಸೆನೂ ಪಡ್ತಾರೆ, ಅದನ್ನು ಯೋಚನೆ ಮಾಡ್ತಾರೆ. ಅದಕ್ಕೆ ಅಂತ ಇರೋರೆಲ್ಲ ಮದುವೆ ಮಾಡಿಸೋರೆಲ್ಲ ದುಡ್ಡು ಕಿತ್ಕೊಳ್ಳೋಕ್ಕೆ ಆ ಥರ ಎಲ್ಲ ಅನ್ಕೋಬೇಡಿ ಪ್ಲೀಸ್, ಓಕೆನಾ. ಅದೊಂದು ಎಪಿಸೋಡ್ ಬಗ್ಗೆ ಮಾತಾಡು ಅಂದರು ಇವಾಗ, ಅದಕ್ಕೆ ಹೇಳ್ತಾ ಇದ್ದೀನಿ, ಓಕೆನಾ. ಅದು ಜನರಲ್ ಅದು ಬರೋದು, ಆ ಥರ ಮನಸ್ಸಿಗೆ ಹಚ್ಕೊಂಡು ದುಃಖ ಪಡಬೇಡಿ, ಓಕೆನಾ. ಓಕೆ, ಸೊ ಇದು ಮುಂದುವರ್ಸೋಣ. ಸೊ ಈಗ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಹೇಟರ್ಸ್ ಇಲ್ಲಿ ಏನು ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಫಸ್ಟೇ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಫಸ್ಟೇ ಹೇಳಿಸಿದ್ರಲ್ಲ, ಗ್ರೀನ್ ಕಾರ್ಡ್ ನೋಡಿದ ತಕ್ಷಣ ಹೀಲ್ ಆಗ್ತಾ ಇದ್ದೀರಾ, ನಿಮ್ಮ ಹಾರ್ಟ್ ಚಕ್ರ ನೋಡಿ, ಹಾರ್ಟ್ ಚಕ್ರ ಹೀಲ್ ಆಗ್ತಿದೆ ಅಂತ ಫಸ್ಟೇ ಹೇಳಿಸಿದ್ರಲ್ವಾ, ನೋಡ್ತಾ ಇದ್ದೀರಾ. ಈ ಥರ ಬಯಸಿದ್ರು ಅಂತ ಹೇಳ್ತಾ ಇದ್ದಾರೆ ನೋಡಿ. ಲಟಾಪಟಿ ಲಡಾಯಿ ಅಂದರೆ ಲಟಾಪಟಿ ಮಾಡಿದ್ರು, ಗಲಾಟೆ ಮಾಡಿದ್ರು, ಜಗಳ ಮಾಡಿಸಿರ್ಬೋದು, ಅಥವಾ ನಿಮ್ಮಲ್ಲೇ ಜಗಳ ಕದನ ತಂದು ನೀವು ಈ ಕೆಲಸದ ವಿಷಯದಲ್ಲಿ ತೊಗೊಂಡ್ರೆ ಕೆಲಸ ಬಿಟ್ಟು ಹೋಗಬೇಕು ಅನ್ನೋ ಥರ ಇರ್ಬೋದು, ಅಂದರೆ ಅಷ್ಟು ಹಿಂಸೆ ಕೊಟ್ಟಿರ್ಬೋದು ನಿಮಗೆ. ಅಥವಾ ಮನೆ ವಿಷಯ ಅಂತ ತೊಗೊಂಡ್ರೆ ಆ್ಯಕ್ಚುಯಲ್ ನೆಗೆಟಿವಿಟಿನೂ ಮಾಡಿದ್ದಾರೆ ಇಲ್ಲಿ. ಆ್ಯಕ್ಚುಯಲ್ ನೆಗೆಟಿವಿಟಿನೇ ಇದು, ಆಯಿತಾ. ಭಯಂಕರ ನೆಗೆಟಿವಿಟಿ ಏನಾಗಿರುತ್ತೆ ಅಂಥವ್ರದ್ದೇ ಇದು ವಿಡಿಯೋ ಮಾಡ್ತಾ ಇರೋದು ಇದು. ಸೊ ಅದು ಕ್ಲಿಯರ್ ಮಾಡ್ತೀನಿ. ಅಂದರೆ ಭಯಂಕರ ನೆಗೆಟಿವಿಟಿ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು, ಆಯಿತಾ. ಬೇರೆಯವರೆಲ್ಲ ಸುಮ್ಮನೆ ಇದು ಎಂಟರ್ಟೈನ್ಮೆಂಟ್ ಅಂತ ನೋಡಿ ಮನ್ಸಿಗೆ ಹಚ್ಕೊಂಡು ದುಃಖ ಪಡಬೇಡಿ, ಓಕೆನಾ. ಸಬ್ಸ್ಕ್ರಿಪ್ಷನ್ ಎಲ್ಲ ಯಾರು ತೆಗ್ದಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಓಕೆನಾ. ಎಲ್ರಿಗೂ ಅಲ್ಲ ಅದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜನರಲ್ ರೀಡಿಂಗ್ನ ನಮಗೆ ಅಂತ ಅನ್ಕೋಬಾರ್ದು ನೀವು, ಓಕೆ. ಎಸ್ ಬಾಬಾ, ಇನ್ನೇನು ಹೇಳಬೇಕು ಬಾಬಾ. ಆ್ಯಂಡ್ ಇದರಲ್ಲಿ ಇನ್ನೇನು ಹೇಳ್ತಾ ಇದ್ದಾರೆ ಅಂದರೆ, ಇದು ಭಯಂಕರ ಜಗಳ ಕದನನೂ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಯಾವ ಥರನೂ ಮುಂದೆ ಬರೀಬಾರ್ದು ಜೀವನದಲ್ಲಿ, ಕ್ಲೋಸ್ ಆಗಬೇಕು, ಅಂತ್ಯ ಆಗಬೇಕು ಅಂತಲೂ ಮಾಡಿದ್ರು ನೆಗೆಟಿವಿಟಿ. ಸೊ ಅದಕ್ಕೂ ಮುಂಚೆ ಇದು ಫೈನಲ್ ಮಾಡಿರೋದು, ಅದಕ್ಕೂ ಮುಂಚೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿನ್ನ ಮನಸ್ಸಿಗೆ ತುಂಬ ನೋವಾಗಬೇಕು ಆ ಥರ ಮಾಡಿದ್ರು, ದುಃಖ ಆಗಬೇಕು ಆ ಥರ ಮಾಡಿದ್ರು, ಜೊತೆಗೆ ಏನೋ ಒಂದು ಫೈಟಿಂಗ್ ಥರ ಮನೆ ಅಂತ ವಿಷಯ ತೊಗೊಂಡ್ರೆ ಎಲ್ಲ ಮಾಡಿದ್ದಾರೆ, ಆಯಿತಾ. ಮಾಡಿ ನೋಡಿ, ಓಕೆ. ಇದು ನಿಮ್ಮದೇ ಎನರ್ಜಿ, ಓಕೆನಾ. ಅಂದರೆ ಯಾವ ಥರ ಬರ್ತಾ ಇದೆ ಅಂತಂದರೆ, ಅಷ್ಟು ಟೈಮ್ ಬೇಕಾಯಿತು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಂಥ ಒಂದು ಜನಗಳಿಂದ ಸುತ್ತುವರೆದು ಬಿಟ್ಟು ನೀವು ಆಚೆ ಬಂದು ಹೀಲ್ ಆಗೋದಕ್ಕೆ ಅಷ್ಟು ಸಮಯ ತಗೊಳ್ತು, ಜೊತೆಗೆ ಅಷ್ಟು ಪೇಷನ್ಸ್ ಕೂಡ ಬೇಕಾಯಿತು ನಿಮಗೆ ಹೀಲ್ ಆಗೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ, ವಾವ್ ನೋಡಿ. ಸೊ ಇದೆಲ್ಲ ಏನಂತಂದರೆ, ನಿಮಗೆ ಯಾರು ಮಾಡಿದ್ರು ಈ ಥರ ಒಂದು ನೆಗೆಟಿವಿಟಿ, ಯಾಕೆ ಆಯಿತು ಅನ್ನೋದು ನಿಮಗೆ ಅರ್ಥ ಆಗಿದೆ ಇವಾಗ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ನೀವೀಗ ಹೀಲ್ ಆಗಿದ್ದೀರಲ್ಲ, ನೀವೀಗ ಹೀಲಾಗಿ ಆಚೆ ಬಂದಿದ್ದೀರಾ ಅಂತಂದರೆ ನಿಮ್ಗೆ ಇವಾಗ ಅರ್ಥ ಆಗಿದೆ, ಓ ಇಂಥ ಜನಗಳಿಂದ ದೂರ ಇರಬೇಕು, ಇವ್ರು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಅನ್ನೋ ಥರ ನಿಮಗೆ ಗೊತ್ತಾಗಿದೆ ಇವಾಗ. ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ತಾ ಇದ್ದೀರಾ, ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿಲ್ಲ, ಅವ್ರುಗಳು ಮಾಡಿದ್ರು ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇಲ್ಲ, ಅಥವಾ ನೆಗೆಟಿವ್ ಮಾಡಬೇಕು ಅಂತಲೂ ನೀವು ಚಿಂತೆ ಮಾಡ್ತಿಲ್ಲ ಅಂತ ಭಗವಂತ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಜೊತೆನೇ ಇದ್ದಾರೆ ಭಗವಂತ, ನಿಮ್ಮನ್ನು ಒಂದು ಮಗು ಥರ ಕಾಯ್ತಾ ಇದ್ದಾರೆ, ಕಾಪಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಇದು ಏನೆಲ್ಲ ನೆಗೆಟಿವಿಟಿ ಆಯಿತು ಅವಾಗೆಲ್ಲ ನಿಮ್ಮ ಜೊತೆನೇ ಇದ್ದರು ಭಗವಂತ. ನಾ ಹೇಳಿದ್ನಲ್ಲ, ನೀವೆಲ್ಲ ನಿಮ್ಮ ದೇವ್ರ ಪಾದಕ್ಕೆ ಹಾಕ್ಬಿಟ್ಟು ಸುಮ್ಮನೆ ನೀವು ಇದ್ರಿ ಅಂತ, ಅದನ್ನೇ ಹೇಳ್ತಾ ಇದ್ದಾರೆ. ನೀನು ನನ್ನ ಪಾದಕ್ಕೆ ಹಾಕಿದೆಯಲ್ಲಪ್ಪ ಮಗು, ಅದಕ್ಕೆ ನಾನಿದ್ದೀನಿ, ನಿನ್ನ ಜೊತೆಗೇ ಇದ್ದೆ ನಾನು ಅಂತ, ಓಕೆನಾ. ಎಸ್ ಬಾಬಾ ನೋಡಿ, ಇವಾಗ ಅವರು ನಿಮ್ಮ ಜೀವನ ಮುಂದುವರಿಬಾರ್ದು, ನೀವು ಎಲ್ಲಿಗೆ ಹೆಂಗಿದ್ದೀರಾ ಅಲ್ಲಿಗೆ ಸ್ಟಕ್ ಆಗಿಬಿಡ್ಬೇಕು ನೀವು ಅನ್ನೋ ಥರ ಒಂದು ಬಯಸಿದ್ರು ನಿಮ್ಮನ್ನು. ಅಲ್ಲೇ ಜಗಳ ಕದನ ಮಾಡಿಕೊಂಡು ಜೀವನ ಅಲ್ಲೇ ನಿಂತೋಗ್ಬಿಡ್ಬೇಕಂತ. ಬಟ್ ಭಗವಂತನ ಆಶೀರ್ವಾದ ಆಗ್ತಾಯಿದೆ ನಿಮಗೆ.
ನೀವು ಟ್ರಾವೆಲ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೀವು ಬಿಸ್ನೆಸ್ ಮಾಡ್ತಾಯಿದ್ದೀರಾ, ನೀವು ಏನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು. ಸೊ ಅಲ್ಲಿಂದ ನಿಮಗೆ ಸಡನ್ನಾಗಿ ಚೇಂಜಸ್ ಬರುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಸಡನ್ ಚೇಂಜಸ್ ಬರುತ್ತೆ ಆ್ಯಂಡ್ ಸಡನ್ನಾಗಿ ಒಂದು ಸಡನ್ನಾಗಿ ನಿಮ್ಮ ಫೈನಾನ್ಸಲ್ಲಿ ಅಂದರೆ ದುಡ್ಡು ಕಾಸು ವಿಷಯದಲ್ಲಿ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಯೋಚನೆ ಮಾಡಿಲ್ಲ ನೀವು, ಆಯಿತಾ, ಆ ಥರ ಒಂದು ಚೇಂಜಸ್ ಬರುತ್ತೆ ನಿಮ್ಮ ಲೈಫಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಓಕೆ, ಎಸ್ ಪಾಪ ನೋಡೋಣ ಅಲ್ಲ, ಇನ್ನೊಂದು 3 ಕಾರ್ಡ್ಸ್ ನೋಡ್ಬಿಡೋಣ. ನೋಡಿ, ಸೊ ಇದು ಇವಾಗ ಅವ್ರಿಗೆ ನಿಮ್ಮ ಹೇಟರ್ಸ್ಗೆ ಏನಾಗಿದೆ ಅಂತಂದರೆ ಅವ್ರಿಗೆ ಇವಾಗ ನಿದ್ದೆ ಹಾಳಾಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ನೀನು ಹೀಲ್ ಆಗಿಬಿಟ್ಟಿಯಲ್ಲ, ನೀನು ಹೀಲಾಗಿ ಚೆನ್ನಾಗಿ ಆಗಿಬಿಟ್ಟಿಯಲ್ಲ, ಅದು ಅವ್ರಿಗೆ ಸಂಕಟ ತಡೆಯೋಕ್ಕಾಗ್ತಾ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಓಹೋ, ಎಂಪ್ರೆಸ್. ಓಕೆ, ನನಗೆ ಇದು ಆ್ಯಕ್ಚುಲಾಗಿ ಹೇಳ್ತೀನಿ, ದುರ್ಗಾ ಮಾತಾ ಥರ ಕಾಣಿಸ್ತಾ ಇದ್ದಾರೆ ನನಗೆ. ಓಕೆನಾ? ಸೊ ನಿಮ್ಮನ್ನು ನೀವು ಯಾವಾಗ ದುಃಖದಲ್ಲಿದ್ರಿ, ನೀವು ಯಾವಾಗೆಲ್ಲ ಸೊ ಇದು ದುರ್ಗಾ ಮಾತಾ ಥರನೇ ಕಾಣಿಸ್ತಾ ಇರೋದು ನನಗೆ. ಓಕೆನಾ? ಸೊ ನೀವು ಯಾವಾಗೆಲ್ಲ ಕಷ್ಟದಲ್ಲಿದ್ರಿ, ಮಾತಾ ಚಾಮುಂಡೇಶ್ವರಿನ ನಂಬಿದ್ದೀರಾ ನೀವು ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ನಿಮ್ಮ ಶ್ರದ್ಧೆ ಭಕ್ತಿ ಏನಿತ್ತು ಭಗವಂತನಲ್ಲಿ, ಅವರು ಸದಾ ನಿಮ್ಮ ಜೊತೆನೇ ಇದ್ದರು, ನಿಮ್ಮನ್ನು ಕಾಪಾಡಿದ್ರು. ಬಟ್ ಇವಾಗ ನಿಮ್ಮ ಹೇಟರ್ಸ್ ಜೊತೆಗೆ ಯಾರೂ ಇಲ್ಲ. ಓಕೆನಾ? ಈಗ ಅವ್ರ ತಲೆ ಕೆಟ್ಟು ಹೋಗ್ತಾ ಇದೆ, ಹೇಗೆ ಇದು ಅಂತ್ಯ ಮಾಡೋದು ಹೇಗೆ ಅಂತಲೇ ಇನ್ನೂ ನಡೀತಾ ಇದೆ ಅವ್ರ ತಲೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದೇ ಯೋಚನೆ ಮಾಡ್ತಾ ಇದ್ದಾರೆ, ಬೆಳಗೂ ರಾತ್ರಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ. ಎಸ್ ಪಾಪ. ಓ ಮೈ ಗುಡ್ನೆಸ್, ಜಡ್ಜ್ಮೆಂಟ್. ಓಕೆ, ಸೊ ಇದು ನೀವು ಈಗ 2 ಥರ ಹೇಳ್ತಾ ಇದ್ದಾರೆ ಇಲ್ಲಿ. ಏನು ಅಂತಂದರೆ, ಒಂದು ಜಡ್ಜ್ಮೆಂಟ್ ನೀವೇನು ಮಾಡಿದ್ರಿ ಅಂದರೆ, ಇಂಥ ಜನಗಳ ಮಧ್ಯ ಇರೋದಕ್ಕಿಂತ ನಾನು ಹೀಲಾಗಿ ಆಚೆ ಬರೋದು ಒಳ್ಳೆಯದು, ನನ್ನ ಬಗ್ಗೆ ಗಮನ ಕೊಡ್ತೀನಿ, ನನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಅಂದ್ಕೊಂಡು ನೀವು ಏನು ಮಾಡಿದ್ರಿ, ಆ ಜಡ್ಜ್ಮೆಂಟು ಸೂಪರ್ ಅಂತಿದ್ದಾರೆ. ಇನ್ನೊಂದು ಜಡ್ಜ್ಮೆಂಟ್ ಏನು ಅಂತಂದರೆ, ನಿಮ್ಮ ಹೇಟರ್ಸ್ ಏನು ಜಡ್ಜ್ ಮಾಡಿದ್ರು ವರ್ಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಭವಿಷ್ಯನೇ ಇಲ್ಲದಾಗ ಆಗೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಫಸ್ಟ್ ಆಫ್ ಆಲ್ ಜಡ್ಜ್ಮೆಂಟ್ ಮಾಡೋದು ಮುಂದೆ ಭವಿಷ್ಯದಲ್ಲಿ ಯಾರ ಬಗ್ಗೆನೂ ಕೂಡ ಅವರು ಜಡ್ಜ್ ಮಾಡೋ ಕೆಪಾಸಿಟಿನೇ ಇಲ್ಲ ಅವ್ರಿಗೆ ಇವಾಗ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಆ ಥರ ಆಗೋಗ್ತಿದ್ದಾರೆ. ಯಾಕೆ ಅಂತಂದರೆ ಅಷ್ಟು ತಲೆಯಲ್ಲಿ ಬರೀ ನೀವೇ ತುಂಬಿದ್ದೀರಾ, ಒಳ್ಳೆ ಥರದಲ್ಲಲ್ಲ, ಬರೀ ನೆಗೆಟಿವ್ ಆಗಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಹೇಗೆ ನಿಮ್ಮ ಲೈಫ್ ಹಾಳು ಮಾಡಿಬಿಡಬೇಕು, ಹೇಗೆ ಲೈಫ್ನ ಒಂದು ನಕಾರಾತ್ಮಕತೆಯಿಂದ ತುಂಬಿಡಬೇಕು ನಿಮ್ಮ ಜೀವನನ ಅನ್ನೋದೇ ಅವರು ಇನ್ನೂ ಯೋಚನೆ ಮಾಡಿಕೊಂಡು ಅವ್ರ ಲೈಫ್ನೂ ಹಾಳು ಮಾಡ್ಕೋತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇದು ಪೈಲ್ 1. ಓಕೆ, ಸೊ ಇಲ್ಲಿವರೆಗೂ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಓಕೆನಾ? ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಸೊ ಪೈಲ್ 2 ನೋಡೋಣ. ಓಕೆ, ಸೊ ಪೈಲ್ 2 ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ಇದು ಆರೆಂಜ್ ಮತ್ತು ಇದು ಗೋಲ್ಡನ್ ಟ್ಯಾರೋ. ಓಕೆ, ಸೊ ನೋಡೋಣ. ಸೊ ಇದಕ್ಕೇನು ಹೇಳ್ತಾರೆ. ಎಸ್ ಪಾಪ. ಓಕೆ, ಸೊ ಫಸ್ಟ್ ಏನು ಹೇಳ್ತಾ ಇದ್ದಾರೆ, ಓಕೆ, ಸೊ ಪೈಲ್ 2. ಓಕೆನಾ? ನಿಮ್ಮ ಸ್ವಭಾವ ಯಾವ ಥರ ಅಂತ ಫಸ್ಟು ಹೇಳ್ತಾ ಇದ್ದಾರೆ. ಚಿನ್ನದಂಥ ಸ್ವಭಾವ ಅಂತ ಹೇಳ್ತಾ ಇದ್ದಾರೆ. ಎಸ್ ಪಾಪ, ಚಿನ್ನದಂಥ ಸ್ವಭಾವ, ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಅಷ್ಟು ಶಕ್ತಿ ಇದೆ, ಪವರ್ಫುಲ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಅಂದರೆ ನೀವೇನು ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತೀರಾ ಅದನ್ನು ಮಾಡಿ ಮುಗಿಸ್ತೀರಾ, ಮಾಡ್ತೀರಾ, ಆ ಥರ ಅಂತ ತೋರಿಸ್ತಾ ಇದ್ದಾರೆ ಫಸ್ಟು. ಅಂದರೆ ಆ ಥರ ಒಂದು ಎನರ್ಜಿ ಇದು, ತುಂಬ ಕ್ರಿಯೇಟಿವ್ ಎನರ್ಜಿ, ಪವರ್ಫುಲ್, ತುಂಬ ಒಂಥರ ಕ್ರಿಯೇಟಿವ್, ಅಂದರೆ ಒಂಥರ ಸೃಜನಶೀಲತೆ ಅಂತಾರೆ ನೋಡಿ, ಕ್ರಿಯೇಟಿವಿಟಿ ತುಂಬ.
ಓಕೆ. ಸೊ ಇಲ್ಲೇನಾಗಿತ್ತು ಅಂತ ಹೇಳ್ಬಿಡ್ತೀನಿ. ನಿಮ್ಮ ಪೈಲ್ 2 ಸೆಲೆಕ್ಟ್ ಮಾಡಿದವ್ರಿಗೆ ನಿಮಗೆ ಯಾವ ಥರ ನೆಗೆಟಿವಿಟಿ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಈಗ. ಎಸ್ ಬಾಬಾ, ಇಲ್ಲಿ ಆ್ಯಕ್ಚುಲಾಗಿ ನಿಮ್ಮ ಕ್ರಿಯೇಟಿವಿಟಿ ಏನಿತ್ತು ಅದರಿಂದ ನೀವೊಂದು ಪವರ್ಫುಲ್ ಲೈಫ್ ಲೀಡ್ ಮಾಡ್ತಾಯಿದ್ರಿ ಅಂತ ಹೇಳ್ತಾ ಇದ್ದಾರೆ. ಪವರ್ಫುಲ್ ಅಂದರೆ ಈಗ ಕೆಲಸದ ವಿಷಯದಲ್ಲಿ ತೊಗೊಂಡ್ರೆ ನಿಮಗೇನೋ ಒಂದು ಕೆಲಸ ಕೊಡ್ತಾರೆ ಅಂದ್ಕೊಳ್ಳಿ, ಅದನ್ನು ಎಷ್ಟು ಕ್ರಿಯೇಟಿವ್ ಆಗಿ ಚಟ್ 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 ಅಂತ ಮಾಡಿ ಮುಗಿಸ್ತಾ ಇರ್ತಿದ್ರಿ ಅಂತಂದರೆ ಅದು ಒಂಥರ ಅದೇ ನಿಮಗೊಂದು ಪವರ್ ಥರ. ಅಂದರೆ ನೀವು ಏನು ಕೊಟ್ಟರೂ ಅಷ್ಟೇ ಪವರ್ಫುಲ್ಲಾಗಿ ಮಾಡಿ ಮುಗಿಸ್ಬಿಡ್ತಾಯಿದ್ರಿ. ವೆರಿ ಕ್ರಿಯೇಟಿವ್ ಆಗಿ ಮಾಡ್ತಾಯಿದ್ರಿ, ಜೊತೆಗೆ ವೆರಿ ಪವರ್ಫುಲ್ ಎನರ್ಜಿ ಬರ್ತಾಯಿದೆ ನನಗೆ. ಅಂದರೆ ನೀವು ಒಳ್ಳೆ ಪೊಸಿಷನಲ್ಲಿ ಇದ್ರಿ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ, ಇದ್ರಿ. ಆದರೆ ಇಲ್ಲಿ ನೆಗೆಟಿವಿಟಿ ಏನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕ್ರಿಯೇಟಿವಿಟಿ ಏನಿತ್ತು ಅಥವಾ ನಿಮ್ಮ ಪವರ್ ಏನಿತ್ತು ಅದನ್ನು ನೋಡಿ ಅದರ ಮೇಲೆ ಕಣ್ಣು ಹಾಕಿ ಈವಿಲ್ ಐ ಆಯಿತು ಅಂತ ಹೇಳ್ತಾ ಇದ್ದಾರೆ. ಈವಿಲ್ ಐ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಓಕೆ. ಸೊ ನೋಡೋಣ. ಇದು ಎಲ್ಲರೂ ಇರ್ಬೋದು. ನಾನು ಹೇಳ್ದಂಗೆ ಮನೆಯಲ್ಲಿ ತೊಗೊಂಡ್ರೆ ಅಥವಾ ಹೊರಗಡೆ ತೊಗೊಂಡ್ರೆ, ಕೆಲಸ ಮಾಡ್ತಾಯಿದ್ದೀರಾ ಆಚೆ ಕಡೆ ಅಂತಂದರೆ, ಅಥವಾ ನಿಮ್ಮದೇ ಓನ್ ಬಿಸ್ನೆಸ್ ಇದೆಯಾ, ಏನಾದ್ರು ಇರ್ಬೋದು, ಆಯಿತಾ. ನೀವು ಇದು ಪೈಲ್ 2 ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ಡೆಫಿನೆಟಾಗಿ ನಿಮ್ಗೆ ಏನಾದರೂ ಒಂದಲ್ಲ ಒಂದು ವಿಷಯ ಇದ್ದೇ ಇರುತ್ತೆ. ಓಕೆ. ಸೊ ಇಲ್ಲ ನೀವು ಕೇಳ್ಪಟ್ಟಿರ್ತೀರ, ಯಾರ್ದು ನಿಮ್ಮ ಫ್ಯಾಮಿಲೀಲಿ ಒಂದು ಸ್ಟೋರಿ ಇರ್ಬೋದು ಇದು. ಓಕೆನಾ? ಓಕೆ, ಆ ಥರ. ಎಸ್ ಬಾಬಾ. ಸೊ ಇಲ್ಲಿ ಏನಾಗಿದೆ ಅಂತಂದರೆ ನಿಮ್ಮ ಪವರ್ ಏನಿತ್ತು, ಆಯಿತಾ, ಯಾರು ಪೈಲ್ 2 ಸೆಲೆಕ್ಟ್ ಮಾಡಿದ್ದಾರೆ, ಸೊ ಯಾರಿಗೋಸ್ಕರ ಮಾಡಿದ್ದೀರಾ ಅದು ಇರ್ಬೋದು. ಸೊ ಅವರ ಪವರ್ ಏನಿತ್ತು ಅದ್ರ ಮೇಲೆ ಕಣ್ಣು ಹಾಕಿದ್ರು, ನೆಗೆಟಿವಿಟಿ ಮಾಡಿದ್ರು ಅಂತಿದ್ದಾರೆ. ಜೊತೆಗೆ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ನೆಗೆಟಿವಿಟಿ ಮಾಡಿದ್ರು, ಅಂದರೆ ನೀವು ಮುಂದುವರಿಬಾರ್ದು ಜೀವನದಲ್ಲಿ, ಆ ಥರ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ. ಕಾರ್ಡ್ಸ್ ನೋಡೋಣ ಅಂತ. ಓ ಮೈ ಗಾಡ್, ರಾಮ. ಇಲ್ಲಿ ನೋಡಿ, ಇದಕ್ಕಿಂತ ಬೇಕಾ ನೆಗೆಟಿವಿಟಿ? ಅದು ಲಾಸ್ಟಲ್ಲೂ ಇದೇ ಬಂದಿದ್ದು. ಇದು ನನಗೆ ಒಂದು ಅರ್ಥ ಆಗೋದಿಲ್ಲ. ಈ ನೆಗೆಟಿವಿಟಿ ಮಾಡೋರು ಯಾಕೆ ಈ ಥರ ಬಯಸ್ತಾರೆ ಅನ್ನೋದೇ ನನಗೆ ಅರ್ಥ ಆಗೋದಿಲ್ಲ. ಅವರೂ ಲೈಕ್ ಇಲ್ಲೊಂದೆರಡು ಕಾರ್ಡ್ ಓಪನ್ ಇದೆ, ಅದು ಮಾತ್ರ ತಗೊಳ್ಳೋಣ. ಓಕೆ. ನೋಡಿ, ಅವರು ಕೂಡ ಚೆನ್ನಾಗಿ ಕೆಲಸ ಮಾಡಿ, ಈಗ ಕೆಲಸ ವಿಷಯದಲ್ಲಿ ಅಂತ ತೊಗೊಂಡ್ರೆ, ಓಕೆನಾ, ಕೆಲಸ ಎಲ್ಲ ಚೆನ್ನಾಗಿ ಮಾಡಿ ಅವರು ಒಂದು ಲೆವೆಲಿಗೆ ಬರ್ಬೋದಲ್ವಾ. ಇಲ್ಲಿ ಹೆಂಗೆ ತೋರಿಸ್ತಾ ಇದ್ದಾರೆ ಅಂದರೆ, ನನಗಾಗಲ್ಲ, ನನಗೆ ಆ ಪೊಸಿಷನ್ ಸಿಗೋದಿಲ್ಲ, ನಾನು ಆ ಥರ ಎಲ್ಲ ಒಂದು ಲೆವೆಲಿಗೆ ಬರೋಕ್ಕಾಗಲ್ಲ, ಅದಕ್ಕೆ ನೀ ಸಾಯಿ, ಆ ಥರ ಆ ಥರ ಎಲ್ಲ ಮಾಡಿ ಭಯಂಕರ ಖುಷಿಪಟ್ಟರು ಅಂತ ತೋರಿಸ್ತಾ ಇದ್ದಾರಪ್ಪ. ಮಾಡಿದ್ದಾರೆ. ನಿಮಗಂತೂ ಇದು ಆ್ಯಕ್ಚುಲಿ ಲಾಸ್ಟ್ ವೀಕ್ ಮಾಡಿದ್ದು ಎನರ್ಜಿನೇ ಬರ್ತಾ ಇದೆ ನನಗೆ. ಅಂದರೆ ಯಾವ ಥರ ತೋರಿಸ್ತಿದ್ದಾರೆ ಅಂದರೆ, ಎಲ್ಲ ಥರ ಮಾಡಿದ್ರು, ನೆಗೆಟಿವಿಟಿ ಮಾಡಿದ್ರು. ಫೈನಲಾಗಿ ಹೆಂಗೆ ಅಂದರೆ, ನೀನು ಆಚೆನೇ ಬರಬಾರ್ದು, ಆ ಥರ ಒಂದು ನೆಗೆಟಿವಿಟಿ ಮಾಡಿದ್ರು. ನಿಮಗೆ ಒಂದು ಪ್ರೊಟೆಕ್ಷನ್ನೇ ಇಲ್ದಂಗೆ ಆಗೋಗಿತ್ತು ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಅದನ್ನು ನೋಡಿ ಖುಷಿ ಪಡ್ತಾಯಿದ್ರು ಅಂತ ಇದೇ ಕಾರ್ಡ್ ಬಂತು ನೋಡಿ, ಫಸ್ಟ್ ಪೈಲ್ 1ಗೂ. ಸೊ ಇಲ್ಲೂ ಕೂಡ ನಾನು ಹೇಳ್ತೀನಲ್ವಾ, ಚಿನ್ನದಂಥ ಮನಸ್ಸು ಜನ ಅಂತ ಹೇಳಿದೆ ಅಲ್ವಾ ಪೈಲ್ 2. ಸೊ ಇಲ್ಲೂ ಕೂಡ ನೀವು ಖಂಡಿತ ಯಾರು ಹೇಟರ್ಸ್ ಇದ್ದಾರೆ ನಿಮಗೆ ಖಂಡಿತ ಇಷ್ಟೊತ್ತು ಗೊತ್ತಾಗಿರುತ್ತೆ, ಆಯಿತಾ. ಆ್ಯಂಡ್ ನೀವು ನೋಡಿ, ಅಯ್ಯೋ, ನೀವು ಇರೋದೇ ಇಷ್ಟ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ನೀವು ಅವ್ರ ಜೊತೆ ಇರೋದೇ ಇಷ್ಟ ಇಲ್ಲ, ನಾನೇನು ಮಾಡಲಿ. ಅದಕ್ಕೇ ಭಗವಂತ ಇದ್ದಾರೆ ಬಿಡಿ, ಯಾಕೆ ಯೋಚನೆ ಮಾಡ್ತೀರಾ? ಓಕೆನಾ. ಸೊ ಅವ್ರಿಗೆ ನೀವು ಅವ್ರ ಜೊತೆ ಇರೋದು ಇಷ್ಟ ಇಲ್ಲ. ಇದು ಎಲ್ಲರೂ ತೊಗೊಳ್ಳಿಪ್ಪ, ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲಿದಾದರೂ ಕೇಸ್ ಇರ್ಬೋದು ಇದು. ಸೊ ಬಟ್ ಎನರ್ಜಿ ಈ ಥರ ಬರ್ತಾಯಿದೆ. ಓಕೆನಾ. ನಾ ಹೇಳಿದ್ನಲ್ಲ, ನಿಮ್ಗೊಂದು ಕ್ರಿಯೇಟಿವ್ ಎನರ್ಜಿ ಇದೆ, ಪವರ್ಫುಲ್ ಎನರ್ಜಿ ಇದೆ ಅಂತ ಹೇಳಿದೆ ಅಲ್ವಾ, ಹೇಳಿಸಿದ್ರಲ್ಲ ಶುರುಲೇನೆ. ನೋಡಿ, ಅದೇ ನಿಮ್ಗೊಂದು ಎನರ್ಜಿ ಯಾವ ಥರ ಬರ್ತಾಯಿದೆ ಅಂತಂದರೆ, ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಒಂದು ಎನರ್ಜಿ ನಿಮ್ಮದು, ಆಯಿತಾ. ನೀವೇನು ಹೊಸದಾಗಿ ಒಂದು ಬಿಸ್ನೆಸ್ ಕೈ ಹಾಕ್ತೀರಾ, ಅದೇ ಕ್ಲಿಕ್ ಆಗಿಬಿಡುತ್ತೆ. ಯಾವ ಥರ ಅಂದರೆ ಹೇಳೋಕ್ಕಾಗಲ್ಲ, ನೆಕ್ಸ್ಟ್ ಲೆವೆಲ್ಗೆ ಹೊಟ್ಟೋಗ್ಬಿಡುತ್ತೆ. ಈಗ ಸಪೋಸ್ ನೀವೇನಾದ್ರು ಹೊಸದಾಗಿ ಒಂದು ಸ್ಟಡಿ ಮಾಡಿದ್ದೀರಾ ಅಂದ್ಕೊಳ್ಳಿ, ಆಯಿತಾ. ಒಂದು ಎಜುಕೇಷನ್ ಅಂತ ತೊಗೊಂಡ್ರೆ, ಅದು ಮುಗಿಸ್ಕೊಂಡ ತಕ್ಷಣವೇ ಯಾವ ಥರ ಅಂದರೆ ಒಂದು ಪ್ರಮೋಷನ್ ಮೇಲೆ ಪ್ರಮೋಷನ್ನು ಆ ರೀತಿ ಅಂತ ತೋರಿಸ್ತಾ ಇದ್ದಾರೆ, ಅರ್ಥ ಆಯ್ತಾ. ಅದೇ ಇದೊಂಥರ ಏನು ಅಂದರೆ ಭಗವಂತನ ಗಿಫ್ಟ್ ನಿಮಗೆ.
ಆಯಿತಾ. ಇದು ಭಗವಂತನ ಗಿಫ್ಟು. ಅಂದರೆ ನಿಮ್ಮ ಹಣೆ ಬರದಲ್ಲಿ ಇದೆಲ್ಲ ನೀವು ಅನುಭವಿಸ್ಬೇಕು ಅಂತ. ಅದನ್ನು ಕಿತ್ಕೊಳ್ಳೋಕ್ಕಾಗತ್ತಾ? ಮುಟ್ಟಾಳು ಜನರು, ಅರ್ಥ ಆಗಲ್ಲ ಅವ್ರಿಗೆ, ಇನ್ನು ಎಷ್ಟು ಹೇಳೋ ಅರ್ಥ ಆಗಲ್ಲ, ತಲೆಗೆ ಹೋಗೋಲ್ಲ, ಅವ್ರು ಬಿಡಲ್ಲ. ಏನು ಮಾಡೋಣ? ಅಯ್ಯಪ್ಪ, ಓ ನೋಡಿ. ಸೊ ಇದು ಹರ್ಬಿಟ್. ಓಕೆ. ಸೊ ನೀವು ಒಂದು ಟೈಮಲ್ಲಿ ಏನಾಯಿತು ಅಂತ ಹೇಳ್ತಾ ಇದ್ದಾರೆ. ಒಂದು ಟೈಮಲ್ಲಿ ನೀವು ಯಾವ ಥರ ಆಗ್ಬಿಡ್ತು ಅಂತಂದರೆ, ನೀವು ಎಷ್ಟು ಒಂಟಿ ಆಗೋದ್ರಿ ಅಂತ ತೋರಿಸ್ತಾ ಇದ್ದಾರೆ. ಅಷ್ಟು ಒಂಟಿ ಆದ್ರೂ ಕೂಡ ಇದು ಒಂದು ಥರದಲ್ಲಿ ಒಂದು ಥರದಲ್ಲಿ ನಿಮಗೆ ಒಳ್ಳೆಯದೂ ಆಯಿತು. ಜೊತೆಗೆ ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂದರೆ, ನಿಮಗೆ ಸ್ಪಿರಿಚುವಲ್ ಅಟ್ಯಾಕ್ ಕೂಡ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸ್ಪಿರಿಚುವಲ್ ಅಟ್ಯಾಕ್ ಕೂಡ ಆಯಿತು ಅಂತ ಹೇಳ್ತಾ ಇದ್ದಾರೆ. ನೀವು ಯಾವ ರೀತಿ ಭಗವಂತನ ನಂಬಿದ್ರಿ ಅದ್ರ ಮೇಲೂ ಅಟ್ಯಾಕ್ ಮಾಡಿದ್ರು ಅಂತ. ನೋಡಿ, ಇದು ಓಪನ್ ಇತ್ತು. ಓಕೆ. ಸೊ ಇದು ಕಪ್ಸ್ ಎನರ್ಜಿ ಬರ್ತಿದೆ. ಜಾಸ್ತಿ ಫ್ಯಾಮಿಲಿಲಿ ನಡೀತು ಈ ಥರ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ. ಇದ್ರ ಜೊತೆಗೆ ನಿಮ್ಮ ಹತ್ರದವರೇನೆ, ಆಯಿತಾ, ನೀವು ಯಾರನ್ನು ಸ್ಪೌಸ್ ಅಂತಲೂ ತೋರಿಸ್ತಾ ಇದ್ದಾರೆ ಇಲ್ಲಿ. ಅಂದರೆ ಡಿಪೆಂಡ್ಸ್. ಓಕೆನಾ. ಸ್ಪೌಸ್ ಇರ್ಬೋದು, ಅಥವಾ ನಿಮ್ಮ ಮಕ್ಕಳು ಇರ್ಬೋದು, ಆಯಿತಾ. ನಿಮಗೆ ಹರ್ಟ್ ಆಯಿತು ನಿಮಗೆ ಅಂತ ತೋರಿಸ್ತಾ ಇದ್ದಾರೆ. ನಿಮಗೆ ಯಾರಿಂದ ಹರ್ಟ್ ಆಯಿತು ಅಂತೆಲ್ಲ ಹೇಳಿಸ್ತಾ ಇದ್ದಾರೆ ಇವಾಗ. ಫಸ್ಟು ನಿಮ್ಮ ಮಕ್ಕಳು ಇರ್ಬೋದು, ಅಥವಾ ನಿಮ್ಮ ಒಂದು ಲವ್ ಆಫರ್ ಅಂತಂದರೆ ಒಂದು ನಿಮ್ಮ ಸ್ಪೌಸ್ ಇರ್ಬೋದು. ಆಫೀಸ್ ವಿಷಯದಲ್ಲಿ ಅಂತ ತೊಗೊಂಡ್ರೆ ಯಾರೋ ಯಂಗರ್ ಪರ್ಸನ್ ನಿಮಗಿಂತ ಆ ಥರ ಬರುತ್ತೆ. ಓಕೆನಾ. ನಿಮ್ಮ ಓಕೆ, ನಿಮ್ಮ ಸಬಾರ್ಡಿನೇಟ್ ಕೂಡ ಇರ್ಬೋದು. ಓಕೆನಾ. ಸೊ ಅಂದರೆ ಸಖತ್ ನೆಗೆಟಿವಿಟಿ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಅಷ್ಟೇನೆ. ಯಾವ ಥರ ನೆಗೆಟಿವಿಟಿ ಅಂದರೆ, ಇದು ಅಷ್ಟೇ, ನಿಮಗೆ ಒಂದು ರೀತಿ ಏನು ಪ್ರೊಟೆಕ್ಷನ್ ಇಲ್ಲ ಆ ಥರ. ಅಂದರೆ ಸಾಕಪ್ಪ, ಈ ಜೀವನನೇ ಸಾಕು ನನಗೆ ಅನ್ನೋ ಅಷ್ಟು ಮಟ್ಟಿಗೆ ಹೋಗಿತ್ತು ಲೈಫು. ಬಟ್ ಒಂದು ಸಡನ್ನಾಗಿ ಚೇಂಜಸ್ ಬಂತು ಅಂತ ಹೇಳ್ತಾರೆ. ಯಾಕೆ? ನಿಮ್ಮ ಸ್ಪಿರಿಚುಯಾಲಿಟಿ ಮೇಲೂ ಅಟ್ಯಾಕ್ ಮಾಡಿದ್ರು ಅಂತಿದ್ದಾರೆ. ಓಕೆನಾ. ಅದನ್ನು ನೋಡಿ ಏನು ಫುಲ್ ಖುಷಿಯಲ್ಲಿದ್ದರು. ನಿಮ್ಮ ಆಸ್ತಿ ಅಂತಲೂ ಹೇಳ್ತಾ ಇದ್ದಾರೆ. ಆಸ್ತಿ ಆ ಥರ ಏನಾದರೂ ಮೇಲೂ ಅಟ್ಯಾಕ್ ಮಾಡಿದ್ರು. ನಿಮಗೊಂಥರ ಭ್ರಮೇಲಿ ಇಟ್ಬಿಟ್ರು. ಲೈಫೆಲ್ಲ ಭ್ರಮೇಲಿ ಇದ್ದಂಗೆ ಆಯಿತು. ಓಕೆನಾ. ಈ ಥರ ಒಂದು ಲೈಫ್ ಬೇಕಾ ನನಗೆ ಅನ್ನುವಂಥ ಒಂದು ಪಾಯಿಂಟ್ ಬಂತು. ಯೋಚನೆ ಮಾಡಿದ್ರಿ. ಬಟ್ ನೀವು ಇನ್ಯಾವ ಥರ ಎಕ್ಸ್ಟ್ರೀಮ್ಗೆ ಹೋಗಲಿಲ್ಲ. ಭಗವಂತನ ಪಾದಕ್ಕೆ ಹಾಕಿದ್ರಿ. ಏನೂ ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕಾಗತ್ತೆ ಅಂತ. ಸೊ ಅದ್ರ ಫಲ ನಿಮ್ಗೆ ಇವಾಗ ಗಿಫ್ಟ್ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಸ್ಪಿರಿಚುವಲ್ ಗಿಫ್ಟ್ ಇದೆ. ಸ್ಪಿರಿಚುವಲ್ ಗಿಫ್ಟ್. ಓ ಮೈ ಗಾಡ್, ಏನೋ ಒಂದು ಸ್ಪಿರಿಚುವಲ್ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ. ಇದು ನೋಡಿ, ಈ ಸಣ್ಣ ಪಕ್ಕಕ್ಕೆ ಬಂದಿದೆ. ಭಗವಂತನ ಆಶೀರ್ವಾದ ಯಾವ ಥರ ಆಗ್ತಿದೆ ಅಂದರೆ, ನಿಮಗೆ ಸ್ಪಿರಿಚುವಲ್ ಅಟ್ಯಾಕ್ ಏನು ಮಾಡಿದ್ರು, ಸೊ ಅದೇ ಸ್ಪಿರಿಚುವಲ್ ಗಿಫ್ಟ್ಸ್ ಕೊಡ್ತಾ ಇದ್ದಾರೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಸದ್ಯದಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ಅದಕ್ಕೆ ನೀವು ಒಂಥರ ಭ್ರಮೇಲಿಟ್ರು. ಓಕೆ. ಸೊ ಇದ್ರ ಜೊತೆಗೆ ಏನು ಅಂತಂದರೆ, ಈಗ ಇನ್ನೊಂದು ಎನರ್ಜಿ ಯಾವ ಥರ ಬರ್ತಾ ಇದೆ. ಸೊ ಇನ್ನೊಂದು ಎನರ್ಜಿ ಯಾವ ಥರ ಬರ್ತಿದೆ ಅಂದರೆ, ಇಲ್ಲಿ ನೀವು ಆ್ಯಕ್ಚುಲಾಗಿ ಸ್ಪಿರಿಚುವಲ್ ಲೈನಲ್ಲೇ ಇದ್ರಿ. ಓಕೆನಾ. ಸೊ ಅಲ್ಲಿ ಅದನ್ನು ನೋಡಿ ತಡಿಲಾರದೆ ನಿಮಗೆ ಒಂದು ನೀವು ಸ್ಪಿರಿಚುಯಾಲಿಟಿ ಮುಂದುವರಿಬಾರ್ದು ಅಂತ ನಿಮಗೊಂದು ಬೇಲಿ ಹಾಕೋ ಥರ ಮಾಡಿದ್ರು. ಫುಲ್ ನೆಗೆಟಿವಿಟಿ, ಆಯಿತಾ. ಎಲ್ಲ ಥರನೂ ಮಾಡಿದ್ರು. ಅದಕ್ಕೆ ಭ್ರಮೇಲಿಟ್ಟರು ನಿಮಗೆ, ಆಯಿತಾ. ಯಾವುದೇ ಥರ ಮುಂದುವರಿಬಾರ್ದು ನೀವು ಜೀವನದಲ್ಲಿ ಅಂತ. ಅಂದರೆ ಈ ಎಸ್ಪೆಷಲಿ ಸ್ಪಿರಿಚುವಲ್ ಲೈಫಲ್ಲಿ ಮುಂದುವರಿಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲ ನೆಗೆಟಿವಿಟಿ ಮಾಡಿದ್ರು, ಆಯಿತಾ. ಬಟ್ ನಿಮ್ಮನ್ನು ಕೊನೆ ಮಾಡೋ ಥರನೂ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸ್ಪಿರಿಚುಯಾಲಿಟಿನಲ್ಲಿ ನಿಮಗೆ ಬಾಬಾ. ಓಕೆ, ಇಲ್ಲಿ ನೋಡಿ, ಎಸ್ ಹೇಳು ಅಂತಿದ್ದಾರೆ. ಇಲ್ಲಿ ಸಡನ್ನಾಗಿ ನಂಗೆ ಯಾವ ಥರ ಕಾಣಿಸ್ತಿದ್ದು ಅಂದರೆ, ಒಂದು ಕಿಟಕಿ ಥರ ಕಾಣಿಸ್ತು, ಆಯಿತಾ. ಅಂದರೆ ನಿಮಗೆ ಯಾವ ಥರ ಅಂತಂದರೆ, ಒಂದು ಸ್ಪಿರಿಚುವಲ್ ಅಟ್ಯಾಕ್ ಯಾವ ಥರ ಅಂತಂದರೆ, ಓಕೆ, ಇದರಲ್ಲಿ ಏನು ಅಂತಂದರೆ ಮಾನಿಟ್ರಿಂಗ್ ಸ್ಪಿರಿಟ್ಸ್ ಅಂತ ಕಳಿಸೋದು, ಆಯಿತಾ. ಕಳಿಸ್ಬಿಟ್ಟು ನೀವೇನು ಮಾಡ್ತಾಯಿದ್ದೀರಾ, ನೀವು ಎಷ್ಟು ಮುಂದುವರಿತಿದ್ದೀರಾ ಸ್ಪಿರಿಚುವಲ್ ಲೈಫಲ್ಲಿ, ನೀವೇನು ಮುಂದುವರಿತಿದ್ದೀರಾ ಅದನ್ನು ತಡೆ ಹಾಕೋಕ್ಕೆ, ಆಯಿತಾ. ಆ ಥರ ಎಲ್ಲ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅದರಿಂದ ನಿಮ್ಗೇನಾಯಿತು, ನೀವು ಅದನ್ನೆಲ್ಲ ಗೆದ್ದು ಬಂದಿರಿ, ಇವಾಗ ಮುಗೀತು, ಆಯಿತಾ. ಇವಾಗ ಏನಂತಂದರೆ
ಭಗವಂತನೇ ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸ್ಪಿರಿಚುವಲ್ ಲೈಫಲ್ಲಿ ಇನ್ನೂ ಮುಂದುವರಿತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಪಿರಿಚುವಲ್ ಲೈಫಲ್ಲೇ ನಿಮಗೆ ನಿಮ್ಮ ಸ್ಪಿರಿಚುವಲ್ ಲೈಫಲ್ಲಿ ಮುಂದುವರಿಯೋಕ್ಕೆ, ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯೋಕ್ಕೆ ನಿಮಗೆ ಸಹಾಯ ಆಗೋ ಥರ ಯಾರೋ ನಿಮ್ಮ ಸಹಾಯಕ್ಕೆ ಬರ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ. ಆಯ್ತು, ಇದೇ ಎನರ್ಜಿ ಬಂದಿತ್ತು ಅನಿಸುತ್ತೆ ನೋಡಿ, ಬೇಕಂದರೆ ಅದೇ ಎನರ್ಜಿ ಬರ್ತಾ ಇದೆ. ಎಸ್ ಬಾಬಾ. ಸೊ ಇದು ಕಾರ್ಡ್ಸ್ ಸುಮ್ಮನೆ ಬರ್ತಾ ಇರೋದಲ್ಲ, ಖಂಡಿತ ಖಂಡಿತ ಸತ್ಯವಾದ ಕಾರ್ಡುಗಳು. ಇಲ್ಲಿ ನೋಡಿ, ಇದು ಕಾರ್ಡ್ಸ್ ಅಂದರೆ 6 ಆಫ್ ವಾಂಡ್ಸು. ಇನ್ನೇನು ಬೇಕು, ನಿಮ್ಮ ವಿಕ್ಟ್ರಿ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದಾರೆ. ಇದು ನಾನು ಹೇಳಿದ್ನಲ್ಲ, ಜಾಸ್ತಿ ಇವಾಗ ಬರ್ತಾ ಇರೋದು ಎಲ್ಲಿಯಾದರೂ ಇರ್ಬೋದು ಆಯಿತಾ, ಈ ಥರ ಒಂದು ಕೇಸು, ಈ ಥರ ಒಂದು ಇದು. ಇವಾಗ ಎನರ್ಜಿ ಪಿಕ್ ಆಗ್ತಾ ಇರೋದು ಆಧ್ಯಾತ್ಮಿಕ ದಾರಿಯಲ್ಲಿ ಇದ್ದಾರೆ, ಒಂದು ಸ್ವಲ್ಪ ಎನರ್ಜಿ ಆ ಥರ ಅಂತ. ಸೊ ನೀವು ಎಲ್ಲೇ ಯಾವುದೇ ಇದು ಇದ್ಕೊಳ್ಳಿ, ಈ ಥರ ಎಲ್ಲ ನೆಗೆಟಿವಿಟಿ ಮಾಡಿದಾರಲ್ವಾ, ನಿಮಗೆ ಗೊತ್ತಾಗಿದೆ ತಾನೇ. ಇವಾಗ ನಿಮ್ಮನ್ನು ವಿಕ್ಟ್ರಿ, ನಿಮಗೆ ಸಿಗಬೇಕಾಗಿರೋ ಪದಕ, ನಿಮಗೆ ಸಿಗಬೇಕಾಗಿರೋ ಕಿರೀಟ, ನಿಮಗೆ ಸಿಗಬೇಕಾಗಿರೋ ಏನು ಈ ಒಂದು ಹೆಸರು, ನೇಮು, ಫೇಮು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅದು ಖಂಡಿತ ನಿಮ್ಮದೇ ಅಂತ ಹೇಳ್ತಾ ಇದ್ದಾರೆ. ನೋಡಿ ಯಾವ ಥರ ಇದ್ದಿದ್ದು, ನೀವು ಇವಾಗ ಯಾವ ಥರ ಬಂದುಬಿಟ್ಟಿದ್ದೀರಾ, ಯಾವ ಥರ ನಿಂತಿದ್ದೀರಾ. ಇದು ಪವರ್ ಅಂದರೆ, ಅಬ್ಬಾ, ಇದು ಪವರ್ ಗುರು. ಪವರ್ ವಾವ್, ಸೂಪರ್ ಡೂಪರ್ ಎನರ್ಜಿ ಇದು. ಖಂಡಿತ ಹೀಗೆ ಮುಂದುವರಿಯಿರಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆನಾ? ಇನ್ನು ಬೇಕಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಅಷ್ಟೇ. ದಿಸ್ ಇಸ್ ಬ್ಯೂಟಿಫುಲ್, ಸೂಪರ್ ಪವರು. ಓಕೆ, ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕಮೆಂಟ್ಸ್ ಆರ್ ವೆಲ್ಕಮ್. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು.